ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. ಪುರಾಣಾಮೃತದ 184ನೇ ಮಾಲಿಕೆಯಲ್ಲಿ ಮಾಂಡೂಕ್ಯೋಪನಿಷತ್ತಿನ 5ನೇ ಕಂತು ಮುಂದುವರಿಯುತ್ತಿದೆ. ಸಮಕಾಲೀನ ಕಾಲಘಟ್ಟಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ, ದಿವ್ಯಾಂಗರೆಂದು ಸ್ಪೆಷಲಿ ಏಬಲ್ಡ್ ಕರೆಯಬಹುದಾದ ಮಹರ್ಷಿ ಅಷ್ಟಾವಕ್ರರು ಆತ್ಮನ ಬಗೆಗಿನ ತನ್ನ ಅದ್ವಿತೀಯ ವಿವರಣೆಯನ್ನು ಮುಂದುವರಿಸುತ್ತಾ ಸೀತಾಪಿತ ಜನಕ ಮಹಾರಾಜನಲ್ಲಿ ಆತ್ಮನ 2ನೆಯ ಪಾದ ಅಥವಾ ಸ್ಥಿತಿಯೇ ಸ್ವಪ್ನ ಎಂದರು. ಕನಸಿನಲ್ಲಿ ಇಂದ್ರಿಯಗಳು ವಿರಮಿಸಿರುತ್ತವೆ. ಆಗ ಮನಸ್ಸಿಗೆ ತನ್ನೊಳಗೆ ನೋಡುವ ಅವಕಾಶ ಸಿಗುತ್ತದೆ. ಈ ಸ್ಥಿತಿಯಲ್ಲಿ ಆತ್ಮವು ತೇಜೋಪೂರ್ಣವಾಗಿರುತ್ತದೆ. ಅಂದರೆ ಆಧ್ಯಾತ್ಮಿಕವಾಗಿ ಬೆಳಕು ನೀಡುವಂಥದ್ದಾಗಿರುತ್ತದೆ. ಎಚ್ಚರ ಸ್ಥಿತಿಯಲ್ಲಿದ್ದಾಗ ಲೌಕಿಕ ಜಗತ್ತಿನಿಂದ ಪಡೆದ ವಿಷಯಗಳನ್ನೆಲ್ಲ ಬಳಸಿಕೊಂಡು ಸ್ವಪ್ನ ಸ್ಥಿತಿಯಲ್ಲಿದ್ದಾಗ ಕನಸಿನ ಜಗತ್ತೊಂದನ್ನು ನಿರ್ಮಿಸುತ್ತದೆ. ಎಲ್ಲ ಬಗೆಯ ಈಡೇರದ ಆಸೆ, ಆಕಾಂಕ್ಷೆಗಳು ಹಾಗೂ ಕಾರ್ಯಗಳು ಕನಸಿನ ಲೋಕದಲ್ಲಿ ಪ್ರಭಾವ ಬೀರುತ್ತವೆ. ಜಾಗೃತಾವಸ್ಥೆಯಲ್ಲಿ ಕಂಡುಬಾರದಂತಹ ಆಸೆ, ಬಯಕೆಗಳು, ಯಾವುದೋ ಭಯ, ಆತಂಕಗಳು ಕೂಡ ಸ್ವಪ್ನಾವಸ್ಥೆಯಲ್ಲಿ ತಲೆ ಎತ್ತುವುದೂ ಇದೆ. ನಮಗೆ ತಿಳಿಯದೇ ಇರುವ ಸಂಪೂರ್ಣ ಹೊಸತಾಗಿರುವ ವಿಷಯಗಳೂ ಕನಸಿನಲ್ಲಿ ಬರುವುದು ಉಂಟು. ಇನ್ನು ಕೆಲವೊಮ್ಮೆ ಕನಸಿನಲ್ಲಿ ಆಸೆಗಳು ಈಡೇರುತ್ತವೆ, ದುಸ್ವಪ್ನಗಳು ನಿಜವಾಗುತ್ತವೆ. ಮನಸ್ಸಿಗೆ ಈ ಸ್ವಪ್ನ ಲೋಕವೆಲ್ಲ ನಿಜವಾದುದೆಂದೇ ಭಾಸವಾಗುತ್ತದೆ. ಹಾಗಾಗಿ ಆತ್ಮನ 7 ಅವಯವಗಳು ಹಾಗೂ 19 ಬಾಯಿಗಳು ಜಾಗೃತ ಅವಸ್ಥೆಯಲ್ಲಿದ್ದಂತೆ ಕೆಲಸ ಮಾಡುತ್ತಲೇ ಇರುತ್ತವೆ. 19 ಬಾಯಿಗಳು ತಿನ್ನುತ್ತಲೇ ಇರುತ್ತವೆ, ಕಬಳಿಸುತ್ತಲೇ ಇರುತ್ತವೆ ಮತ್ತು ಖುಷಿ ಪಡುತ್ತಲೇ ಇರುತ್ತವೆ. ಇದೆಲ್ಲವೂ ಸತ್ಯ ಎಂದೇ ಭಾವಿಸುತ್ತಾರೆ ಪ್ರಾಪಂಚಿಕರು. ಆದ್ದರಿಂದಲೇ ದುಸ್ವಪ್ನದಿಂದ ಎಚ್ಚೆತ್ತಾಗ ಎದೆ ಹೊಡೆದುಕೊಳ್ಳುವುದು, ಭಯದಿಂದ ಎದುರಿಸಿರು ಬಿಡುವುದು, ಬೆವರುವುದು ಇತ್ಯಾದಿ ಘಟಿಸುವುದು. ಇಂಥ ಸ್ಥಿತಿಯಿಂದ ಹೊರಬರಲು ಕೆಲ ಸಮಯ ಬೇಕಾಗುತ್ತದೆ. ಮನಸ್ಸು ಸೃಷ್ಟಿಸುವ ಈ ಕನಸಿನ ಜಗತ್ತನ್ನು ದೇಹವು ಖಂಡಿತವಾಗಿಯೂ ನಂಬುತ್ತದೆ. ಆದ್ದರಿಂದಲೇ ಜಾಗೃತಾವಸ್ಥೆಯಲ್ಲಿ ಶರೀರ ಹೇಗೆ ಪ್ರತಿಕ್ರಿಯಿಸುತ್ತದೋ ಅದೇ ರೀತಿ ಸ್ವಪ್ನದಲ್ಲೂ ಪ್ರತಿಕ್ರಿಯಿಸುತ್ತದೆ. ಹೇ ಮಿಥಿಲಾಧೀಶನಾದ ಜನಕ, ಆತ್ಮದ 3ನೇ ಹಂತವೇ ಸುಷುಪ್ತಿ. ಸುಷುಪ್ತಿ ಎಂದರೆ ಗಾಢವಾದ ನಿದ್ದೆಯ ಸ್ಥಿತಿ. ಇಲ್ಲಿ ಮನಸ್ಸು ಏನನ್ನೂ ಯೋಚಿಸದು, ಕನಸು ಬೀಳದು, ಯಾವ ಆಸೆ ಆಕಾಂಕ್ಷೆಯೂ ಇರದು. ಎಲ್ಲ ಇಂದ್ರಿಯಗಳು, ನೆನಪು, ಕಲ್ಪನೆ ಸರ್ವವನ್ನು ತನ್ನೊಳಗೆ ಸೆಳೆದುಕೊಂಡ ಆತ್ಮವು ಕೊನೆಗೂ ವಿಶ್ರಾಂತಿಯಲ್ಲಿರುತ್ತದೆ. ಈ ಅವಸ್ಥೆಯಲ್ಲಿ ಆತ್ಮವು ತನ್ನನ್ನು ನಾನು ಎಂದು ಪರಿಗಣಿಸುವುದಿಲ್ಲ, ನೀನು ಎಂಬುದನ್ನು ಕೂಡ ನೋಡುವುದಿಲ್ಲ. ಅಂದರೆ ಸುಷುಪ್ತಿಯಲ್ಲಿ ನಾನು ಮತ್ತು ನೀನು ಮಿಳಿತವಾಗಿರುತ್ತದೆ. ಅದು ಮತ್ತು ಇದು ಸಂಪೂರ್ಣ ಬೆರೆತು ಒಂದೇ ಒಂದು ಉಳಿದಿರುತ್ತದೆ. ಆದರೂ ಇಲ್ಲಿ ಆತ್ಮ ಅನುಭವಿಸುತ್ತದೆ, ಆನಂದಿಸುತ್ತದೆ. ಆದರೆ ಶ್ರೋತೃಗಳೇ, ಇದು ಜಾಗೃತ ಸ್ಥಿತಿಯ ಆನಂದವೂ ಅಲ್ಲ, ಸ್ವಪ್ನ ಸ್ಥಿತಿಯ ಖುಷಿಯೂ ಅಲ್ಲ. ಹಾಗಾದರೆ ಇದೇ ಪರಮಾನಂದ ಸ್ಥಿತಿ, ಸಚ್ಚಿದಾನಂದ ಸ್ವರೂಪದ ಪರಮ ಶಾಂತಿ. ಸಚ್ಚಿದಾನಂದ ಸ್ವರೂಪಿಯೆಂದು ನಾವು ಕರೆಯುವುದು ಭಗವಂತನನ್ನು. ಆದ್ದರಿಂದಲೇ ಭಗವದ್ ಸ್ವರೂಪಿಯಾದ ಈ ಸುಷುಪ್ತಿ ಸ್ಥಿತಿಯಲ್ಲಿ ಇರುವವರೇ ದೇವರು. ಈಗ ನಾನೇ ದೇವರು ಎಂಬ ಆಧ್ಯಾತ್ಮಿಕ ಹೇಳಿಕೆ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಹೇ ರಾಜನ್, ವಿಶ್ವಪ್ರಜ್ಞೆ ಎಂದರೆ ಇದೇ. ಪ್ರಜ್ಞೆ ಎಲ್ಲರ ಪ್ರಭು, ಎಲ್ಲದರ ಮೂಲವೂ ಹೌದು, ಎಲ್ಲದರ ನಿಜವಾದ ಅನುಭೋಗಿಯೂ ಹೌದು. ದೇಹವು 7 ಅವಯವಗಳು ಮತ್ತು 19 ಬಾಯಿಗಳಿಂದ ಏನನ್ನು ಅನುಭವಿಸುವುದು ಅವೆಲ್ಲವನ್ನು ಆತ್ಮವು ಅನುಭವಿಸುತ್ತದೆ. ದುರಂತವೆಂದರೆ ನಮಗೆ ಆತ್ಮವೆಂಬ ವಿಷಯದ ಬಗ್ಗೆ ಅರಿವೇ ಇರುವುದಿಲ್ಲ. ಪ್ರತಿ ಬಾರಿ ನಾವು ಆಳವಾದ ಗಾಢ ನಿದ್ರೆಯಲ್ಲಿರುವಾಗ ಆತ್ಮವು ಪ್ರಕಟವಾದರೂ ನಾವು ನಮ್ಮದೇ ಆತ್ಮವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಹಾಗಿರುವ ಸುಷುಪ್ತಿ ಸ್ಥಿತಿಯಲ್ಲಿರುವ ಆತ ಎಚ್ಚರಗೊಂಡಾಗ ಆತ ತಕ್ಷಣವೇ ವೈಶ್ವಾನರನಾಗಿ ಬಿಡುತ್ತಾನೆ. ಅಂದರೆ ಸುಷುಪ್ತಿಯಿಂದ ಹೊರಬಂದ ಆತ್ಮವು ಸುಪ್ತವಾಗಿ ಮತ್ತೆ ಮರೆಯಾಗುತ್ತದೆ. ದೇಹ ಇಂದ್ರಿಯಗಳ ಹಿಡಿತಕ್ಕೆ ಒಳಗಾಗುತ್ತದೆ. ಏಕತೆಯ ಬದಲು ಪ್ರತ್ಯೇಕತೆ ಕಾಣಬರುತ್ತದೆ. ಪರಿಣಾಮವಾಗಿ
ನೋವು, ದುಃಖ, ಕೋಪ, ಭಯ, ಆತಂಕ, ದ್ವೇಷ ಎಲ್ಲವೂ ಮತ್ತೆ ಆವರಿಸಿಬಿಡುತ್ತದೆ. ಹಾಗೆಂದು ದೇವರಾಗಿರೋದು ನಿದ್ದೆಯಲ್ಲೇ ಇರಬೇಕೆಂದು ಅರ್ಥವಲ್ಲ. ಕುಂಭಕರ್ಣನಂತೆ ಆ ಸಚ್ಚಿದಾನಂದ ಸ್ಥಿತಿ ಮಾತ್ರ ಜಾಗೃತ ಅವಸ್ಥೆಯಲ್ಲೂ ಅನುಭವಕ್ಕೆ ಬರುವಂತೆ ಮಾಡುವಲ್ಲೇ ನಮ್ಮ ಲಕ್ಷ್ಯ ಇರಬೇಕಾಗಿರುವುದು. ಅದೇ ಮಾನವರ ಚರಮ ಲಕ್ಷ್ಯವಾಗಿರಬೇಕು ಎಂದು ಉಪನಿಷತ್ತುಗಳು ಲೋಕಮುಖಕ್ಕೆ ಸಾರುತ್ತವೆ. ಆದರೂ ಆ ಗಾಢ ನಿದ್ದೆಯಿಂದ ಎಚ್ಚೆತ್ತ ಮೇಲೆ ಒಳ್ಳೆ ನಿದ್ದೆ ಬಂತು ಎಂದು ಪ್ರಫುಲ್ಲಿತರಾಗುತ್ತೇವೆ, ಉತ್ಸಾಹ ಭರಿತರಾಗುತ್ತೇವೆ. ಹಾಗಾದರೆ ಆ ಸುಷುಪ್ತಿಯ ಅವಸ್ಥೆಯೂ ಕೂಡ ಎಲ್ಲ ಅವಯವಗಳು ಸ್ತಬ್ಧವಾಗಿದ್ದರೂ ನಮಗೆ ತಿಳಿದು ಬರುತ್ತದೆ. ಅದು ಹೇಗೆ? ಹಾಗಾದರೆ ಅದು ತಿಳಿಯಲು ಕಾರಣವೇ ಆತ್ಮನ ಕೊನೆಯ ಸ್ಥಿತಿ, ಅದೇ ತುರೀಯಾವಸ್ಥೆ. ಆತ್ಮೀಯ ಶ್ರೋತೃಮಿತ್ರರೇ, ಈ ತುರೀಯಾವಸ್ಥೆ ಜಾಗೃತದಂತೆ ಬಹಿರ್ಮುಖ ಸ್ಥಿತಿ ಅಲ್ಲ, ಸ್ವಪ್ನದಂತೆ ಅಂತರ್ಮುಖ ಸ್ಥಿತಿಯೂ ಅಲ್ಲ, ಸುಷುಪ್ತಿಯಂತೆ ಪ್ರಜ್ಞೆಗಳ ಸಮೂಹವೂ ಅಲ್ಲ, ಹಾಗೆಂದು ಪ್ರಜ್ಞಾರಹಿತವಾದುದೂ ಅಲ್ಲ. ಇದೇ ತುರೀಯ. ಇದನ್ನು ವಿವರಿಸಲು ಕಷ್ಟ, ಹೀಗೆ ಎಂದು ಸ್ಪಷ್ಟಪಡಿಸಲು ಅಸಾಧ್ಯ. ಯಾವುದೋ ಒಂದು ಸಂಬಂಧ ಹೇಳಿ ತುರೀಯಾವಸ್ಥೆಯನ್ನು ವಿವರಿಸಲು ಆಗದು. ಏಕೆಂದರೆ ತುರೀಯದಲ್ಲಿ ಎಲ್ಲವೂ ಒಂದೇ, ಏಕತ್ವ ಅಡಗಿರುತ್ತದೆ. ಆದರೆ ಕುತೂಹಲಕರವು ಅಷ್ಟೇ ಅದ್ಭುತವೆನಿಸುವ ಸಂಗತಿಯೂ ಯಾವುದೆಂದರೆ ಆ ತುರೀಯಾವಸ್ಥೆ ಪ್ರತಿಯೊಬ್ಬನಲ್ಲೂ ಇದ್ದೇ ಇದೆ. ಅಗೋಚರವೆನಿಸಿದರೂ ಗೋಚರವಾಗುವಂತೆ, ಅಸ್ಪಷ್ಟವಾದರೂ ಸ್ಪಷ್ಟವಾಗುವಂತೆ, ಕಾಣದಿದ್ದರೂ ಕಂಡಂತೆ. ಆದರೆ ನೀವು ಕೇಳಿದರೆ ಅಷ್ಟಾವಕ್ರ ಗೀತೆಯ ಆತ್ಮನ 4 ಅವಸ್ಥೆಗಳ ಬಗ್ಗೆ ಮತ್ತೂ ಸರಳವಾಗಿ ತಿಳಿಯಲು ಒಂದು ಸುಂದರ ಉದಾಹರಣೆ ನೋಡೋಣ. ಆಭರಣಗಳ ಹೋಲಿಕೆ ಕೊಡೋಣ. ಚಿನ್ನದಿಂದ ತಯಾರಿಸಿದ ಕೈಬಳೆ, ಚೈನು ಮತ್ತು ಉಂಗುರ ಇವು ಆತ್ಮದ 3 ಆಯಾಮಗಳು ಎಂದಿಟ್ಟುಕೊಳ್ಳೋಣ. ಇನ್ನು 4ನೇ ಹಂತವಾದ ತುರೀಯ ಎಂದರೆ ಚಿನ್ನ ಇದ್ದಂತೆ. ಚಿನ್ನವು ಎಲ್ಲ ಆಭರಣಗಳಲ್ಲೂ ಇದೆ, ಆದರೆ ಅದುವೇ ಆಭರಣವಲ್ಲ. ಚಿನ್ನ ಹಾಗೂ ಉಂಗುರ ಒಂದೇ ಎಂದು ಹೇಳಲು ಸಾಧ್ಯವೇ? ಹಾಗೆ ಹಾರವು ಬಳೆ ಅಲ್ಲ, ಉಂಗುರ ಚೈನ್ ಅಲ್ಲ. ಆದರೆ ಅಕ್ಕಸಾಲಿಗನ ಪಾಲಿಗೆ ಅವೆಲ್ಲವೂ ಚಿನ್ನ ಮಾತ್ರ. ಆ ಬಂಗಾರದ ಕುಶಲಕರ್ಮಿ ಬೇರೆ ಬೇರೆ ಬಗೆಯ ಕುಸುರಿ ಕೆಲಸ ಮಾಡಿ ಚಿನ್ನದಿಂದಲೇ ಆ ಬೇರೆ ಬೇರೆ ಆಭರಣಗಳನ್ನು ತಯಾರಿಸಿದ್ದಾನೆ. ತಯಾರಿಸುವಾಗ ಅಕ್ಕಸಾಲಿಗನಿಗೆ ಅದು ಬರೀ ಚಿನ್ನ ಅಷ್ಟೇ. ಅದೇ ರೀತಿ ಆತ್ಮದ 3 ಆಯಾಮಗಳಿಗೆ ಬೇರೆ ಬೇರೆ ಹೆಸರು, ಸ್ವರೂಪ, ಕಾರ್ಯಗಳು. ನಿಜವಾಗಿ ಜಾಗೃತಿ, ಸ್ವಪ್ನ ಮತ್ತು ಸುಷುಪ್ತಿ ಎಲ್ಲವೂ ತುರೀಯವೇ. ಅಂದರೆ ಆತ್ಮದ ಅತ್ಯುಚ್ಚ ಸ್ಥಿತಿ ತುರೀಯಕ್ಕೆ ಇದನ್ನು ಹೋಲಿಸಲಾಗುತ್ತದೆ. ಆ ಅಕ್ಕಸಾಲಿಗನೇ ಆತ್ಮನ ಕೇಂದ್ರ ಸ್ವರೂಪವಾದ ಪರಮಾತ್ಮ. ತುರೀಯವನ್ನರಿತಾಗಲೇ, ಅನುಭವಿಸಿದಾಗಲೇ ಆತ್ಮ ಸಾಕ್ಷಾತ್ಕಾರ. ಅಷ್ಟಾವಕ್ರ ಗೀತೆ ಎಂದೇ ಪ್ರಸಿದ್ಧವಾಗಿರುವ ಉಪನಿಷತ್ ಈ ಮಾಂಡೂಕ್ಯದಲ್ಲಿ ಉಳಿದ ಜೀವನ ಸೂತ್ರವನ್ನು ಮುಂದಿನ ವಾರ ಗಮನಿಸೋಣವಾಗದೆ. ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.